ಚಾನಲ್ ಮಾನಿಟೈಸ್ ಆಗಿದೆ, ಆದರೂ ಆ್ಯಡ್ಸ್ ಬರ್ತಿಲ್ಲ ಯಾಕೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಮಾನಿಟೈಸ್ ಆಗಿದೆ. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಮಾನಿಟೈಸೇಷನ್ ಗ್ರೀನ್ ಆಗಿ ತೋರಿಸಿದೆ. ಆ್ಯಡ್ಸೆನ್ಸ್ ಕೂಡ ಕನೆಕ್ಟ್ ಆಗಿದೆ. ಆದರೆ ಒಂದು ದೊಡ್ಡ ಪ್ರಶ್ನೆ, ವಿಡಿಯೋಗಳ ಮೇಲೆ ಆ್ಯಡ್ಸ್ ಯಾಕೆ ಬರ್ತಿಲ್ಲ, ಕಾಣ್ತಿಲ್ಲ, ರೆವೆನ್ಯೂ ಯಾಕೆ ಬರ್ತಿಲ್ಲ? ಇವತ್ತು ನಾನು ಈ ವಿಷಯವನ್ನು ಸಂಪೂರ್ಣವಾಗಿ ಸರಳ ಕನ್ನಡದಲ್ಲಿ ವಿವರವಾಗಿ ಹೇಳ್ತೇನೆ. ನೀವು ಕೂಡ ಇದೇ ಸಮಸ್ಯೆ ಎದುರಿಸ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲ ಕಾರಣ ಸ್ನೇಹಿತರೆ, ಎಲ್ಲ ವಿಡಿಯೋಗಳಿಗೆ ಮಾನಿಟೈಸೇಷನ್ ಆನ್ ಇದೆಯಾ? ಭಾಳ ಜನರು ಚಾನಲ್ ಮಾನಿಟೈಸ್ ಆದಮೇಲೆ ಆಟೋಮೆಟಿಕಲಿ ಎಲ್ಲ ವಿಡಿಯೋಗಳಿಗೆ ಆ್ಯಡ್ಸ್ ಬರುತ್ತೆ ಅಂತ ಭಾವಿಸ್ತಾರೆ. ಆದರೆ ಅದು ತಪ್ಪು. ನೀವು ಮಾಡಬೇಕಾದ್ದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ಕಂಟೆಂಟ್ ಮೇಲೆ ಹೋಗಿ, ಪ್ರತಿಯೊಂದು ವಿಡಿಯೋ ಚೆಕ್ ಮಾಡಿ, ಮಾನಿಟೈಸೇಷನ್ ಆನ್ ಇದೆಯಾ ಅಲ್ಲಿ ನೋಡಿ. ಕೆಲವೊಮ್ಮೆ ಹಳೆಯ ವಿಡಿಯೋಗಳಿಗೆ ಮಾನಿಟೈಸೇಷನ್ ಆಫ್ ಆಗಿರ್ಬೋದು, ಅಪ್ಲೋಡ್ ಮಾಡುವಾಗ ಮಾನಿಟೈಸೇಷನ್ ಎನೇಬಲ್ ಮಾಡಿಲ್ಲದೆ ಇರ್ಬೋದು. ಸೊ ಅದರಿಂದ ಮೊದಲು ಇದನ್ನು ಚೆಕ್ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ಆಫ್ ಇದ್ದರೆ ಅದನ್ನು ಆನ್ ಮಾಡ್ಕೊಳ್ಳಿ. ಇದು ನೀವು ಹೊಸ ವಿಡಿಯೋ ಹಾಕಿದೊಮ್ಮೆ ಮಾಡಬೇಕಾದ್ದು ನೆನಪಿರಲಿ. ಇನ್ನು ಎರಡನೇ ಕಾರಣ, ಲಿಮಿಟೆಡ್ ಆ್ಯಡ್ಸ್ ಅಥವಾ ನೋ ಆ್ಯಡ್ಸ್ ವಾರ್ನಿಂಗ್ ಇದೆಯಾ? ಯೂಟ್ಯೂಬ್ ಕೆಲವೊಮ್ಮೆ ನಿಮ್ಮ ವಿಡಿಯೋಗೆ ಎಲ್ಲೋ ಐಕಾನ್ ಕೊಡ್ಬೋದು. ಅದರ ಅರ್ಥ ಸೆನ್ಸಿಟಿವ್ ಟಾಪಿಕ್ ಇರ್ಬೋದು ನಿಮ್ಮ ಚಾನಲ್ ಮೇಲೆ, ಅಥವಾ ಕಾಪಿರೈಟ್ ಕ್ಲೇಮ್ ಇರ್ಬೋದು, ಇಲ್ಲ ರೀಯೂಸ್ ಕಂಟೆಂಟ್ ಏನಾದರೂ ಇರ್ಬೋದು, ಅಥವಾ ಪಾಲಿಸಿ ಇಶ್ಯೂ ಏನಾದರೂ ಇರ್ಬೋದು. ಇದರಿಂದ ಆ್ಯಡ್ಸ್ ಕಡಿಮೆ ಬರ್ತವೆ ಅಥವಾ ಬರೋದಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು? ರಿವ್ಯೂ ರಿಕ್ವೆಸ್ಟ್ ಹಾಕಿ, ಫ್ಯೂಚರ್ನಲ್ಲಿ ಪಾಲಿಸಿ ಸೇಫ್ ಕಂಟೆಂಟ್ ಮಾಡಿ. ಇದೇ ಸೊಲ್ಯೂಷನ್. ಇನ್ನು ಮೂರನೇ ಕಾರಣ, ಹೊಸ ಚಾನಲ್ ಆಗಿದ್ದರೆ ಆ್ಯಡ್ಸ್ ತಕ್ಷಣ ಬರೋದಿಲ್ಲ. ಚಾನಲ್ ಮಾನಿಟೈಸ್ ಆದ ಕೂಡಲೇ ಒಮ್ಮೆಗಲೇ ಮಿತಿ ಮೀರಿ ಆ್ಯಡ್ಸ್ ಎಲ್ಲ ಬರಲ್ಲ. ಯೂಟ್ಯೂಬ್ ಸಿಸ್ಟಮ್ಗೆ ನಿಮ್ಮ ಚಾನಲ್ ಕ್ವಾಲಿಟಿ ಚೆಕ್ ಮಾಡಲು ಸಮಯ ಬೇಕು ಸ್ನೇಹಿತರೆ. ಅಡ್ವರ್ಟೈಸರ್ಸ್ಗೆ ಟ್ರಸ್ಟ್ ಬಿಲ್ಡ್ ಆಗಬೇಕು. ಇದಾಗಲು ಕೆಲವೊಮ್ಮೆ 7 ದಿನ, ಇನ್ನು ಕೆಲವೊಮ್ಮೆ 30 ದಿನ ಸಮಯ ಬೇಕಾಗ್ಬೋದು. ಪೇಷನ್ಸ್ ಇರಬೇಕು, ತಾಳ್ಮೆ ಇಡಿ. ಸೊ ಇನ್ನು ನಾಲ್ಕನೇ ಕಾರಣ, ವ್ಯೂಸ್ ಕಡಿಮೆ ಇದ್ದರೆ ಆ್ಯಡ್ಸ್ ಕಾಣಿಸೋದಿಲ್ಲ. ನಿಜ ಹೇಳಬೇಕಾದ್ರೆ 100-200 ವ್ಯೂಸ್ ಇದ್ದರೆ ಪ್ರತಿಯೊಬ್ಬರಿಗೂ ಆ್ಯಡ್ಸ್ ಕಾಣಲ್ಲ. ಏಕೆಂದರೆ ಎಲ್ಲ ವ್ಯೂವರ್ಸ್ಗೆ ಆ್ಯಡ್ಸ್ ಸರ್ವ್ ಆಗೋದಿಲ್ಲ. ಕೆಲವೊಬ್ಬರು ಈ ಜಾಹೀರಾತುಗಳಿಂದ ಬೇಸತ್ತು ಆ್ಯಡ್ ಬ್ಲಾಕರ್ ಕೂಡ ಬಳಸಿರ್ಬೋದು. ಕೆಲವೊಮ್ಮೆ ಆ್ಯಡ್ಸ್ ಇನ್ವೆಂಟ್ರಿ ಕಡಿಮೆ ಇರುತ್ತೆ. ಜಾಹೀರಾತು ಕೂಡ ಕಂಪ್ನಿಗಳು ಕಡಿಮೆ ಜಾಹೀರಾತುಗಳನ್ನು ಕೊಟ್ಟಿರ್ಬೋದು. ಹೀಗಾಗಿ ವ್ಯೂಸ್ ಜಾಸ್ತಿ ಬಂದಾಗ ಮಾತ್ರ ರೆವೆನ್ಯೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ನೆನಪಿರಲಿ. ಮಾನಿಟೈಸ್ ಆದಮೇಲೆ ಒಂದೇ ತಿಂಗಳಲ್ಲಿ ಸಾವಿರಾರು ರೂಪಾಯಿ ಹಣ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸಾವಿರಾರು ರೂಪಾಯಿ ಹಣ ಬರುತ್ತೆ, ಆದರೆ ತಾಳ್ಮೆ ಇಡಿ ಮತ್ತು ಸಮಯ ಕೊಡಿ. ಇನ್ನು 5ನೇ ಕಾರಣ, ಶಾರ್ಟ್ಸ್ ಮಾನಿಟೈಸೇಷನ್ ಬಗ್ಗೆ ತಪ್ಪು ಕಲ್ಪನೆ. ನಿಮ್ಮ ಚಾನಲ್ ಶಾರ್ಟ್ಸ್ ಮೂಲಕ ಮಾನಿಟೈಸ್ ಆಗಿದ್ದರೆ ಶಾರ್ಟ್ಸ್ ರೆವೆನ್ಯೂ ಲಾಂಗ್ ವೀಡಿಯೋಸ್ಗಿಂತ ತುಂಬ ಕಡಿಮೆ ಆಗಿರುತ್ತೆ. ಶಾರ್ಟ್ಸ್ನಲ್ಲಿ ರೆವೆನ್ಯೂ ಪೂಲ್ ಸಿಸ್ಟಮ್ ಇರುತ್ತೆ. CPM ತುಂಬ ಕಡಿಮೆ ಇರುತ್ತೆ. ಅದರಿಂದ 10,000 ವ್ಯೂಸ್ ಇದ್ದರೂ ರೆವೆನ್ಯೂ 5-10 ರೂಪಾಯಿ ಆಗ್ಬೋದು. ಇದು ಸಾಮಾನ್ಯ ಸ್ನೇಹಿತರೆ. ಇನ್ನು 6ನೇ ಕಾರಣ, ನಿಮ್ಮದೇ ವಿಡಿಯೋ ನೀವು ನೋಡಿದರೆ ಆ್ಯಡ್ಸ್ ಕಾಣಿಸೋದಿಲ್ಲ. ಭಾಳ ಜನ ಕೇಳ್ತಾರೆ, ನಾನು ನನ್ನ ವಿಡಿಯೋ ನೋಡಿದೆ, ಆ್ಯಡ್ಸ್ ಬಂದಿಲ್ಲ, ಜಾಹೀರಾತು ಬಂದಿಲ್ಲ. ನೀವು ಓನರ್ ಆಗಿದ್ದರಿಂದ ಯೂಟ್ಯೂಬ್ ನಿಮಗೆ ಆ್ಯಡ್ಸ್ ತೋರಿಸೇ ಇರ್ಬೋದು ಸ್ನೇಹಿತರೆ. ಇನ್ನು ಇನ್ನೊಬ್ಬರು ಮೊಬೈಲ್ ತೊಗೊಂಡು ಜಾಹೀರಾತು ಚೆಕ್ ಮಾಡಿದಾಗ ಕೂಡ ತೋರಿಸೋದಿಲ್ಲ. ಒಂದು ವಿಡಿಯೋ ಮೇಲೆ ಜಾಹೀರಾತು ಬಂದರೆ ಮತ್ತೊಂದು ವಿಡಿಯೋ ಮೇಲೆ ಓಪನ್ ಮಾಡಿದರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಜಾಹೀರಾತು ಬರಲ್ಲ. ನೀವೇನಾದರೂ ನಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋಗೆ ಜಾಹೀರಾತು ಬರುತ್ತಾ ಅಂತ ನೋಡಬೇಕಾದ್ರೆ ಇನ್ಕಾಗಿನೇಟೋ ಮೋಡ್ನಲ್ಲಿ ಚೆಕ್ ಮಾಡಿ, ಆಗ ಕಾಣುತ್ತೆ. ಇನ್ನೊಂದು ಮುಖ್ಯ ವಿಚಾರ ಸ್ನೇಹಿತರೆ, ಚಾನಲ್ ಮಾನಿಟೈಸ್ ಆದಮೇಲೆ ಜಾಹೀರಾತು ಬರೋದು ಸ್ಟಾರ್ಟ್ ಆಗಿರುತ್ತೆ. ನೀವು ಚೆಕ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ವಿಡಿಯೋ ಮೇಲೆ ಜಾಹೀರಾತು ಬರ್ತಿದೆಯಾ ಅಂತ ಪದೇ ಚೆಕ್ ಮಾಡಲಿಕ್ಕೆ ಹೋದರೆ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಸಮಸ್ಯೆ ಬರ್ಬೋದು. ಈ ರೀತಿ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಸಮಸ್ಯೆ ಬಂದರೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ ಮತ್ತು ಮಾನಿಟೈಸೇಷನ್ ಪರ್ಮನೆಂಟ್ಲಿ ಡಿಸೇಬಲ್ ಮಾಡ್ತಾರೆ ಮತ್ತು ಚಾನಲ್ ಮಾನಿಟೈಸ್ ಆಗಲ್ಲ. ಇದು ನೆನಪಿರಲಿ. ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಪಾಲಿಸಿ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಇನ್ನು 7ನೇ ಕಾರಣ, ನಿಶ್ ಮೇಲೆ ಕೂಡ ಆ್ಯಡ್ಸ್ ಡಿಪೆಂಡ್ ಆಗ್ತವೆ. ಕೆಲವು ಟಾಪಿಕ್ಸ್ ಅಂದರೆ ಫೈನಾನ್ಸ್ ಆಗಲಿ, ಬಿಸ್ನೆಸ್, ಟೆಕ್ನಾಲಜಿ, ಇವುಗಳಿಗೆ CPM ಜಾಸ್ತಿ ಇರುತ್ತೆ. ಆದರೆ ಎಂಟರ್ಟೈನ್ಮೆಂಟ್ ಕೆಟಗರಿ ಆಗಿರಲಿ, ಸ್ಟೇಟಸ್ ವಿಡಿಯೋಸ್ ಆಗಲಿ, ಬೇಸಿಕ್ ವ್ಲಾಗ್ಸ್ ಏನಾದರೂ ಮಾಡ್ತಿದ್ರೆ ಇವುಗಳಿಗೆ CPM ಕಡಿಮೆ ಇರ್ಬೋದು. ಹಾಗಾಗಿ ಅರ್ನಿಂಗ್ ಹೆಚ್ಚಿಗೆ ಕಾಣಲ್ಲ. ಸೊ ಸ್ನೇಹಿತರೆ, ಚಾನಲ್ ಮಾನಿಟೈಸ್ ಆಗಿದೆ ಅಂದರೆ ತಕ್ಷಣ ಲಕ್ಷ ರೂಪಾಯಿ ಬರೋದಿಲ್ಲ.
ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಬೇಕು, ಕ್ವಾಲಿಟಿ ಕಂಟೆಂಟ್ ಬೇಕು, ಪಾಲಿಸಿ ಫಾಲೋ ಮಾಡಬೇಕು, ಪೇಷನ್ಸ್ ಇರಬೇಕು. ಇವು ತುಂಬ ಮುಖ್ಯ ಸ್ನೇಹಿತರೆ. ಜಾಹೀರಾತು ಬರ್ತಿಲ್ಲ ಅಂದರೆ ಪ್ಯಾನಿಕ್ ಆಗಬೇಡಿ. ಹಿಂದೆ ಹೇಳಿದ ಎಲ್ಲ ಪಾಯಿಂಟ್ಸ್ ಗಮನವಿಟ್ಟು ಕೆಲಸ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದರೆ ಲೈಕ್ ಮಾಡಿ. ನಿಮ್ಮ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯೂಟ್ಯೂಬ್ ಬಗ್ಗೆ ಇನ್ನಷ್ಟು ಜೀನಿಯನ್ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.